ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. NSQ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ 9ನೇ ತರಗತಿಗೆ ಸಂಬಂಧಿಸಿದಂತೆ ಈ ಒಂದು ವಿಡಿಯೋದಲ್ಲಿ ಈ 9ನೇ ತರಗತಿಯ ಇನ್ಫಾರ್ಮೇಷನ್ ಟೆಕ್ನಾಲಜಿ ಏನು ವಿಷಯ ಇದೆ, ಸೊ ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಶೈಕ್ಷಣಿಕ ವರ್ಷದ ಆರಂಭದಲ್ಲಿಯೇ ಒಂದಿಷ್ಟು ಪ್ರಿಪರೇಷನ್ಸನ್ನು ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಪ್ರಿಪರೇಷನ್ಸ್ ಅಂತ ಬಂದಾಗ ಫಸ್ಟ್ ಆಫ್ ಆಲ್ ನಮ್ಗೆ ಏನು ಬರುತ್ತೆ ಅಂದರೆ ಸಿಲೆಬಸ್ ಡಿವಿಷನ್. ಸೊ ಈಗ 9ನೇ ತರಗತಿಯ ಇನ್ಫಾರ್ಮೇಷನ್ ಟೆಕ್ನಾಲಜಿ ಏನು ಸಿಲೆಬಸ್ ಇದೆ, ಆ ಸಿಲೆಬಸನ್ನು ಒಂದು ಶೈಕ್ಷಣಿಕ ವರ್ಷಕ್ಕೆ ಯಾವ ರೀತಿ ಡಿವೈಡ್ ಮಾಡ್ಕೋಬೇಕು, ಯಾವ ಒಂದು ತಿಂಗಳಿಗೆ ಯಾವ ಅಧ್ಯಾಯಗಳನ್ನು ಬೋಧನೆ ಮಾಡಬೇಕು, ಸೊ ಇವುಗಳನ್ನು ಡಿವೈಡ್ ಮಾಡಬೇಕಾಗತ್ತೆ. ಹಾಗೂ ಈ ಒಂದು ಪಠ್ಯ ವಿಭಜನೆ ಅಂತ ಬಂದಾಗ ಸಿಲೆಬಸ್ ಡಿವಿಷನ್ ಅಂದರೆ ಪಠ್ಯ ವಿಭಜನೆ ಅಂತ ಕರಿತೀವಿ. ಸೊ ಮತ್ತೆ ಯಾವ ರೂಪದಲ್ಲಿ ಪಠ್ಯ ವಿಭಜನೆ ಮಾಡ್ತೀವಿ, ಸಿಲೆಬಸ್ ಡಿವಿಷನ್ ಮಾಡ್ತೀವಿ ಅಂದರೆ ಫಾರ್ಮೇಟಿವ್ ಅಸೆಸ್ಮೆಂಟ್. ಒಂದು ಶೈಕ್ಷಣಿಕ ವರ್ಷದಲ್ಲಿ ನಾವು 4 ಫಾರ್ಮೇಟಿವ್ ಅಸೆಸ್ಮೆಂಟನ್ನು ಮಾಡ್ತೀವಿ: FA1, FA2, FA3, FA4. ಸೊ ಈ ಒಂದು FA1, FA2, FA3, FA4 ಅಸೆಸ್ಮೆಂಟ್ ಮಾಡುವಾಗ ನಮಗೆ ಇರುವಂಥ ಸಿಲೆಬಸನ್ನು ನಾವು ಅಲ್ಲಿ ಡಿವಿಷನ್ ಮಾಡಬೇಕಾಗತ್ತೆ, ವಿಭಜನೆ ಮಾಡಬೇಕಾಗತ್ತೆ, ಡಿವೈಡ್ ಮಾಡಬೇಕಾಗತ್ತೆ. ಸೊ FA1ಗೆ ನಾವು ಏನೆಲ್ಲ ಸಿಲೆಬಸನ್ನು ಕನ್ಸಿಡರ್ ಮಾಡಬೇಕು, FA2ಗೆ ಏನೆಲ್ಲ ಸಿಲೆಬಸನ್ನು ಕನ್ಸಿಡರ್ ಮಾಡಬೇಕು, FA3ಗೆ ಏನೆಲ್ಲ ಯೂನಿಟ್ಸ್ಗಳು ಬರುತ್ತೆ, FA4ಗೆ ಏನೆಲ್ಲ ಅಧ್ಯಾಯಗಳು ಬರ್ತದೆ. ಸೊ ಇದನ್ನು ನಾವು ಸಿಲೆಬಸ್ ಡಿವಿಷನ್ ಅಂತ ಹೇಳ್ತೇವೆ. ಸೊ ಸಿಲೆಬಸ್ ಡಿವಿಷನ್ ಅಂತ ಬಂದಾಗ ನಮಗೆ ಇರುವಂಥ ಒಂದು ಪಠ್ಯಕ್ರಮ ಏನಿದೆ, ನಮಗೆ ಇರುವಂಥ ಒಂದು ಸಿಲೆಬಸ್ ಏನಿದೆ, ಆ ಸಿಲೆಬಸನ್ನು ನಾವು ಇಲ್ಲಿ ಫಾರ್ಮೇಟಿವ್ ಅಸೆಸ್ಮೆಂಟ್ ವಾರು ಅಥವಾ ಅಂದರೆ ರೂಪಣಾತ್ಮಕವಾರು ಡಿವಿಷನ್ ಮಾಡಬೇಕು, ತಿಂಗಳವಾರು ಡಿವಿಷನನ್ನು ಮಾಡಬೇಕಾಗತ್ತೆ. ಜೊತೆಯಲ್ಲಿ ಶೈಕ್ಷಣಿಕ ವರ್ಷದ ಅರ್ಧದಲ್ಲಿ ನಾವು SA1 ಸಮೇಟಿವ್ ಅಸೆಸ್ಮೆಂಟ್ 1 ತೆಗೆದುಕೊಳ್ಬೇಕಾಗತ್ತೆ. ಸೊ ಈ ಒಂದು ಸಮೇಟಿವ್ ಅಸೆಸ್ಮೆಂಟ್ 1ಗೆ ಏನೆಲ್ಲ ಅಧ್ಯಾಯಗಳಿರ್ತದೆ, ಸೊ ಅದನ್ನೆಲ್ಲ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ಸೊ ಎರಡನೇದಾಗಿ ಈ ವಿಡಿಯೋದಲ್ಲಿ ನಾವು ಈ ಕ್ವಶನ್ ಪೇಪರ್ ಪ್ಯಾಟರ್ನ್, ಸೊ ಪ್ರಶ್ನೆ ಪತ್ರಿಕೆಯ ವಿನ್ಯಾಸ ಯಾವ ರೀತಿ ಇರ್ತದೆ, ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳ ವಿನ್ಯಾಸ ಯಾವ ರೀತಿ ಇರ್ತದೆ, ಸೊ ಕ್ವಶನ್ಸನ್ನು ಯಾವ ರೀತಿ ಡಿಸೈನ್ ಮಾಡಲಾಗಿರುತ್ತೆ, ಯಾವ ರೀತಿಯ ಕ್ವಶನ್ಸ್ಗಳು ಇರ್ತದೆ, ಸೊ ಅದನ್ನು ಕೂಡ ನಾವು ಚರ್ಚೆ ಮಾಡ್ತಾ ಹೋಗ್ತೇವೆ. ಸೊ ಅಂತಿಮವಾಗಿ ಒಂದು ಮಾದರಿ ಬ್ಲೂ ಪ್ರಿಂಟ್ ಅಂದರೆ 9ನೇ ತರಗತಿಯ ಇನ್ಫಾರ್ಮೇಷನ್ ಟೆಕ್ನಾಲಜಿ ರಿಲೇಟೆಡ್ ಆಗಿ ಒಂದು ಮಾದರಿ ಬ್ಲೂ ಪ್ರಿಂಟನ್ನು, ಒಂದು ಮಾಡೆಲ್ ಬ್ಲೂ ಪ್ರಿಂಟನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೇವೆ. ಸೊ ಬನ್ನಿ, ಈ ಒಂದು ವಿಡಿಯೋ ಖಂಡಿತವಾಗಿಯೂ ಕೂಡ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ, ಪಾಲಕರಿಗೆ ಹಾಗೂ ಮುಖ್ಯ ಗುರುಗಳಿಗೆ ಅತ್ಯಂತ ಉಪಯುಕ್ತವಾದ ವಿಡಿಯೋ. ಯಾಕಂದರೆ ಈ ನಿಮಗೆ ಸಿಲೆಬಸ್ ಡಿವಿಷನ್ ಕ್ಲಿಯರ್ ಆಗಿರಬೇಕು, ನಿಮಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಹಾಗೂ ಟೈಪ್ಸ್ ಆಫ್ ಕ್ವಶನ್ಸ್ ಕ್ಲಿಯರ್ ಆಗಿದ್ದು, ಇನ್ನು ಒಂದು NSQ ಆಫ್ IT ಬ್ಲೂ ಪ್ರಿಂಟ್ ನಿಮಗೆ ಕ್ಲಿಯರ್ ಆಗಿದ್ದರೆ ನಿಮಗೇನಾಗುತ್ತೆ, ಆ ಸಿಲೆಬಸ್ನೊಂದಿಗೆ ಮಕ್ಕಳನ್ನು ಕಲಿಕೆಯಲ್ಲಿ ತೊಡಗಿಸ್ಲಿಕ್ಕೆ, ಆ ಲರ್ನಿಂಗ್ ಪ್ರೊಸೆಸ್ನಲ್ಲಿ ಮಕ್ಕಳಿಗೆ ಇನ್ವಾಲ್ವ್ ಮಾಡಲಿಕ್ಕೆ ಭಾಳಷ್ಟು ಈಸಿ ಆಗ್ತದೆ. ಸೊ ಇನ್ನೊಂದು ವಿಷಯ ಏನಿದೆ ಅಂದರೆ ಈ NSQ ಆಫ್ ಏನಿದೆ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಇಲ್ಲಿ ಇನ್ಸ್ಟ್ರಕ್ಟರ್ ಏನಿದೆ ಅಂದರೆ ಇನ್ಸ್ಟ್ರಕ್ಟರ್ಸ್ ಅವರು, ಸೊ ಗೆಸ್ಟ್ ಟೀಚರ್ಸ್ ಅಂತ ನಾವೇನು ಹೇಳ್ತೀವಿ, ಇವ ಟೆಕ್ನಿಕಲ್ ಇನ್ಸ್ಟ್ರಕ್ಟರ್ಸ್ ಅವರು ಈ ಒಂದು ವಿಷಯವನ್ನು ಬೋಧನೆ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಏನಾಗುತ್ತೆ, ವಿಷಯವನ್ನು ಮಕ್ಕಳಿಗೆ ರೀಚ್ ಮಾಡಿಸೋದು ಒಂದಿದೆ, ಜೊತೆಯಲ್ಲಿ CCE ಕಂಟಿನ್ಯೂಯಸ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯುವೇಷನ್, ಸೊ ನಿರಂತರ ವ್ಯಾಪಕ ಮೌಲ್ಯಮಾಪನ ಏನಿದೆ, ಆ ಪ್ಯಾಟರ್ನ್ ಆಧಾರದ ಮೇಲೆ, ಆ ವಿನ್ಯಾಸದ ಆಧಾರದ ಮೇಲೆ ನಾವೇನು ಮಾಡಬೇಕಾಗತ್ತೆ, ವಿಷಯವನ್ನು ಮಕ್ಕಳಿಗೆ ತಲುಪಿಸಬೇಕಾಗತ್ತೆ. ಯಾಕಂದರೆ 9ನೇ ತರಗತಿಯಲ್ಲಿ NSQ ಅಡಿಯಲ್ಲಿ ಏನು ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಧ್ಯಯನ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು, ಅವರು 10ನೇ ತರಗತಿಯಲ್ಲಿ ಬೋರ್ಡ್ ಎಕ್ಸಾಮನ್ನು ಬರೀಬೇಕಾಗತ್ತೆ. ಸೊ ಬೋರ್ಡ್ ಎಕ್ಸಾಮನ್ನು ಬರೆಯುವಾಗ ಅಲ್ಲಿ ಕೂಡ ಇಂಟರ್ನಲ್ ಮಾರ್ಕ್ಸ್ ಇರ್ತದೆ. ಸೊ ಇಂಟರ್ನಲ್ ಮಾರ್ಕ್ಸ್ ಎಲ್ಲ CCE ಆಧಾರಿತವಾಗಿರುತ್ತದೆ. ಸೊ ಆದ್ದರಿಂದ ಇಲ್ಲಿ ನಮಗೆ 2 ಸಮ್ಮಿಳಿತವಾಗ್ತದೆ, 2 ಮಿಕ್ಸ್ ಆಗಬೇಕಾಗತ್ತೆ, 2 ಕೋಆರ್ಡಿನೇಷನಿಂದ ಹೋಗಬೇಕು. ಒಂದು NSQ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಕಂಟೆಂಟ್ ಇರುತ್ತದೆ, ಜೊತೆಯಲ್ಲಿ ಅದನ್ನು CCE ರೂಪದಲ್ಲಿ ಮಕ್ಕಳಿಗೆ ನಾವೇನು ಮಾಡಬೇಕಾಗತ್ತೆ, ಪ್ರೆಸೆಂಟ್ ಮಾಡಬೇಕಾಗತ್ತೆ, ಮಕ್ಕಳನ್ನು ತೊಡಗಿಸ್ಬೇಕಾಗತ್ತೆ. ಸೊ ಅದಕ್ಕಾಗಿ ಇಲ್ಲಿ CCE ಬಗ್ಗೆ ನಿರಂತರ ವ್ಯಾಪಕ ಮೌಲ್ಯಮಾಪನ, ಕಂಟಿನ್ಯೂಸ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ನಾಲೆಜ್ ಇರಬೇಕು. ಜೊತೆಯಲ್ಲಿ ಕಂಟೆಂಟ್ ನಾಲೆಜ್ ಇದ್ದಾಗ ಮಾತ್ರ ನಾವು ಈ ಒಂದು ಸಿಲೆಬಸನ್ನು ಮಕ್ಕಳಿಗೆ ರೀಚನ್ನು ಮಾಡಿಸಲಿಕ್ಕೆ ಸಾಧ್ಯ. ಸೊ ಬನ್ನಿ ನೋಡ್ತಾ ಹೋಗೋಣ. ಪ್ರಥಮವಾಗಿ ನಾವು ಈ ಒಂದು 9ನೇ ತರಗತಿ, ಸೊ 9ನೇ ತರಗತಿಯ NSQ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ ಬರುವಂಥ ಸಿಲೆಬಸ್ ಡಿವಿಷನನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಆದ್ಮೇಲೆ ಇಲ್ಲಿ ಏನು ಸಿಲೆಬಸ್ ಡಿವಿಷನನ್ನು ನಾನು ನಿಮ್ಮೊಂದಿಗೆ ಡಿಸ್ಕಸ್ ಮಾಡ್ತೀನಿ. ಸೊ ಈ ಸಿಲೆಬಸ್ ಡಿವಿಷನ್ ಹೇಗಿರ್ತದೆ ಅಂದರೆ ಒಂದು ಮಾದರಿಯಾಗಿರುವಂಥ ಒಂದು ಸಿಲೆಬಸ್ ಡಿವಿಷನ್ ಆಗಿರ್ತದೆ. ಸೊ ಈ ಸಿಲೆಬಸ್ಸನ್ನು ನೀವು, ಈ ಡಿವಿಷನನ್ನು ನೀವು ಮಾರ್ಪಾಡನ್ನು ಮಾಡ್ಕೊಳ್ಬೋದು, ಹಾಗೇನಿಲ್ಲ. ಸರ್ ಇದೇ ಸ್ಟಿಕ್ ಆಗಿರಬೇಕಂತೇನಿಲ್ಲ. ಸಿಲೆಬಸ್ ಡಿವಿಷನನ್ನು ನೀವು ನಿಮ್ಮ ತರಗತಿಗೆ ಸಂಬಂಧಿಸಿದಂತೆ ಚೇಂಜನ್ನು ಮಾಡ್ಕೋಬೋದು. ಬಟ್ ಈ ಸಿಲೆಬಸ್ ಡಿವಿಷನ್ ನಿಮಗೆ ಶೈಕ್ಷಣಿಕ ವರ್ಷದ ಆರಂಭದಲ್ಲೇ ಒಂದು ಸಲ ಡಿಸೈನ್ ಆದಮೇಲೆ ಮತ್ತೆ ಚೇಂಜ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಸೊ ಆತ್ಮೀಯ ಸ್ನೇಹಿತರೆ, NSQ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ರಿಲೇಟೆಡ್ ಆಗಿ ನಮಗೆ ಒಟ್ಟಾರೆಯಾಗಿ 5 ಯೂನಿಟ್ಸ್ಗಳು ಬರ್ತವೆ. ಒಂದು ಇಂಟ್ರೊಡಕ್ಷನ್ ಟು IT ಆ್ಯಂಡ್ ITES ಅಂತ ಇದೆ. ಎರಡನೇದು ಡಾಟಾ ಹ್ಯಾಂಡಲಿಂಗ್ ಆ್ಯಂಡ್ ಕೀಬೋರ್ಡ್ ಸ್ಕಿಲ್ ಇದೆ. ಮೂರನೇದು ಡಿಜಿಟಲ್ ಡಾಕ್ಯುಮೆಂಟೇಷನ್ ಅಂತ ಬರ್ತದೆ. ನಾಲ್ಕನೇದು ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್ ಇದೆ. ಐದನೇದು ಡಿಜಿಟಲ್ ಪ್ರೆಸೆಂಟೇಷನ್ ಅಂತ.
ಸೊ ಇದು ಏನಿದೆ ಪಾರ್ಟ್ ಎ ರಿಲೇಟೆಡ್ ಆಗಿರುವಂಥದ್ದು ಏನಿದೆ ಸಿಲೆಬಸ್ ಇದೆ. ಇನ್ನು ಪಾರ್ಟ್ ಬಿ ರಿಲೇಟೆಡ್ ಆಗಿ ಇಂಗ್ಲೀಷ್ ಕಮ್ಯುನಿಕೇಷನ್ಸ್ ಇರ್ಬೋದು, ಆಮೇಲೆ ಇಂಗ್ಲೀಷ್ ಗ್ರಾಮರ್ ರಿಲೇಟೆಡ್ ಆಗಿ ಪಾರ್ಟ್ ಬಿ ಇರ್ತದೆ. ಸೊ ಪಾರ್ಟ್ ಎ ರಿಲೇಟೆಡ್ ಆಗಿ 5 ಚಾಪ್ಟರ್ಸ್ಗಳು ಇಲ್ಲಿದೆ. ಸೊ ಆತ್ಮೀಯ ಸ್ನೇಹಿತರೆ, ಈಗಾಗಲೇ ಹೇಳಿರುವ ಹಾಗೆ ಕಂಟಿನ್ಯೂಸ್ ಕಾಂಪರೆನ್ಸಿವ್ ಇವ್ಯಾಲ್ಯುಯೇಷನ್ CC ಅಡಿಯಲ್ಲಿ 4 ಫಾರ್ಮೇಟಿವ್ ಅಸೆಸ್ಮೆಂಟನ್ನು ಮಾಡಬೇಕು. ಸೊ 4 ಫಾರ್ಮೇಟ್ ಅಸೆಸ್ಮೆಂಟ್ ಅಂತ ಮಾಡಬೇಕಾದಾಗ ನೋಡಿ, ಸಾಮಾನ್ಯವಾಗಿ ನಮ್ಮ ಹತ್ರ 5 ಚಾಪ್ಟರ್ಸ್ ಇದೆ, 5 ಚಾಪ್ಟರ್ಸ್ ಇದೆ. ಸೊ 5 ಚಾಪ್ಟರ್ಸ್ನಲ್ಲಿ 4 ಅಸೆಸ್ಮೆಂಟ್ ಮಾಡಬೇಕಾಗಿದೆ. ಅಂದರೆ ನಾವು ಒಂದೊಂದು FAಗೆ ಒಂದೊಂದು ಅಧ್ಯಾಯವನ್ನು ತೆಗೆದುಕೊಳ್ಬಹುದು. ನೋಡಿ, FA1 ಅಂತ ಬಂದಾಗ ನಮಗೆ ಇಂಟ್ರೊಡಕ್ಷನ್ ಟು IT ಆ್ಯಂಡ್ ITES. ಸೊ ಫಾರ್ಮೇಟಿವ್ ಅಸೆಸ್ಮೆಂಟ್ಗೆ ನಾವು ಇಂಟ್ರೊಡಕ್ಷನ್ ಟು IT ಆ್ಯಂಡ್ ITES ಅನ್ನು ನಾವು ಇಟ್ಕೊಳ್ಬೋದು. FA2 ಅಂತ ಬಂದಾಗ ಡಾಟಾ ಹ್ಯಾಂಡಲಿಂಗ್ ಆ್ಯಂಡ್ ಕೀಬೋರ್ಡ್ ಸ್ಕಿಲ್ ಏನಿದೆ, FA2ಗೆ FA2 ಅಸೆಸ್ಮೆಂಟ್ ಅಡಿಯಲ್ಲಿ ಈ ಸಿಲೆಬಸನ್ನು ನಾವು ನಿಗದಿಪಡಿಸ್ಕೊಳ್ಬೋದು. ಸೊ ಅದಾದಮೇಲೆ SA1 ಬರ್ತದೆ. ಸೊ SA1 ಅಂದರೆ ಸಮ್ಮಿಟಿವ್ ಅಸೆಸ್ಮೆಂಟು. ಸೊ ಸಮ್ಮಿಟಿವ್ ಅಸೆಸ್ಮೆಂಟಿಗೆ ನಾವು ಮೊದಲ 2 ಚಾಪ್ಟರ್ ಇಂಟ್ರೊಡಕ್ಷನ್ ಟು IT ಆ್ಯಂಡ್ ITES, ಡಾಟಾ ಹ್ಯಾಂಡ್ಲಿಂಗ್ ಆ್ಯಂಡ್ ಕೀಬೋರ್ಡ್ ಸ್ಕಿಲ್ ಸೊ ಒಳಗೊಂಡಿರುವಂಥ ಒಂದು ಸಮ್ಮಿಟಿವ್ ಅಸೆಸ್ಮೆಂಟ್ 1ಅನ್ನು ನಾವು ಕೈಗೊಳ್ಳಲಿಕ್ಕೆ ಸಾಧ್ಯ ಇದೆ. ನೋಡಿ, ಇದು ಭಾಳ ಇಂಪಾರ್ಟೆಂಟು. ಇಲ್ಲಿ ಸಾಕಷ್ಟು ಸ್ನೇಹಿತರನ್ನು ಗಮನಿಸಿದಾಗ ಈ FA ಕ್ವಶನ್ ಪೇಪರ್ಸನ್ನು ನೋಡಿದಾಗ ಅವರು ಕಂಪ್ಲೀಟ್ 5 ಚಾಪ್ಟರ್ಸನ್ನು ಒಳಗೊಂಡಿರುವಂಥ ಕ್ವಶನ್ ಪೇಪರ್ಸನ್ನು ತೆಗಿತಾ ಇದ್ದಾರೆ. FA1 ಅಂತ ಬಂದಾಗ 5 ಚಾಪ್ಟರ್ಸ್ಗಳು ಸಂಬಂಧಿಸಿದ ಪ್ರಶ್ನೆ ಇದೆ. ಹಾಗಲ್ಲ, ನಾವು ಸಿಲೆಬಸ್ ಡಿವಿಷನ್ ಮಾಡಿದಾಗ FA1 ಅಂತ ಬಂದರೆ ನಾವು ಸಿಲೆಬಸನ್ನು ಡಿವೈಡ್ ಮಾಡ್ಕೋಬೇಕು. ಸರ್, ಹಾಗಾದರೆ FA1ಗೆ ಕೇವಲ ಇಂಟ್ರೊಡಕ್ಷನ್ ಟು IT ಆ್ಯಂಡ್ ITES ಇಷ್ಟೇ ತಗೋಬೋದಾ? ಭಾಳ ಕಡಿಮೆ ಆಗುತ್ತೆ ಸಿಲೆಬಸ್ ಅಂದಾಗ ನೀವೇನು ಮಾಡ್ಬೋದು, ಇಂಟ್ರೊಡಕ್ಷನ್ ಟು IT ಆ್ಯಂಡ್ ITES ಇಟ್ಕೊಂಡು ಒಂದಿಷ್ಟು ಸ್ವಲ್ಪ ಒಂದು 20% ಪೋರ್ಷನ್ ಡಾಟಾ ಹ್ಯಾಂಡಲಿಂಗ್ದು ಕೂಡ ಕನ್ಸಿಡರ್ ಮಾಡಿ FA1ಗೆ ನೀವು 20 ಅಂಕದ ಒಂದು ಸಾಧನ ಪರೀಕ್ಷೆ ಅಂತ ನಾವೇನು ಹೇಳ್ತೀವಿ, ಅಚೀವ್ಮೆಂಟ್ ಟೆಸ್ಟನ್ನು ನೀವು ಕಂಡಕ್ಟನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಒಟ್ಟಾರೆಯಾಗಿ ನೀವು ಈ ಸಿಲೆಬಸನ್ನು ಡಿವೈಡ್ ಮಾಡ್ಕೊಳ್ಬಹುದು. ಸೊ ಒಂದೊಂದು ಕಂಪ್ಲೀಟ್ ಚಾಪ್ಟರ್ ಅಂತಲ್ಲ, ಚಾಪ್ಟರ್ನಲ್ಲಿ ಕೂಡ ಒಂದಿಷ್ಟು ಕಾನ್ಸೆಪ್ಟ್ಗಳನ್ನು ನೀವು ಡಿವೈಡ್ ಮಾಡಿ ಹಂಚಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ನಾನು ಈ ರೀತಿ FA1ಗೆ ಇಂಟ್ರೊಡಕ್ಷನ್ ಟು IT ಆ್ಯಂಡ್ ITES ಅನ್ನು ಇಟ್ಕೊಂಡಿದ್ದೇನೆ. FA2ಗೆ ಡಾಟಾ ಹ್ಯಾಂಡಲಿಂಗ್ ಆ್ಯಂಡ್ ಕೀಬೋರ್ಡ್ ಸ್ಕಿಲ್ ಇದೆ. SA1 ಅಂತ ಬಂದಾಗ ಇಲ್ಲಿ ನೋಡಿ, FA1ಗೆ 20 ಅಂಕದ ಪ್ರಶ್ನೆ, 20 ಮಾರ್ಕ್ಸಿನ ಒಂದು ಎಕ್ಸಾಮನ್ನು ಮಾಡಬೇಕಾಗತ್ತೆ. FA2 ಕೂಡ 20 ಮಾರ್ಕ್ಸಿನ ಅಚೀವ್ಮೆಂಟ್ ಟೆಸ್ಟನ್ನು ಮಾಡ್ತೀವಿ. SA1 ಅಂತ ಬಂದಾಗ 60 ಅಂಕದ ನಾವು ಅಚೀವ್ಮೆಂಟ್ ಟೆಸ್ಟ್ ಮಾಡಬೇಕು. ಸೊ 60 ಅಂಕದ ಒಂದು ನಾವೇನು ಮಾಡ್ತೀವಿ, ಸಬ್ಮಿಟಿವ್ ಟೆಸ್ಟ್ ಮಾಡ್ತೀವಿ, ಇವ್ಯಾಲ್ಯೂಯೇಷನ್ ಮಾಡ್ತೀವಿ. ಅದಕ್ಕೆ ಕೇವಲ 2 ಚಾಪ್ಟರ್ಗಳನ್ನು ಕನ್ಸಿಡರ್ ಮಾಡ್ತೀವಿ. ಇಟ್ಸ್ ವೆರಿ 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 ಇಂಪಾರ್ಟೆಂಟ್. ಸೊ ಇದಾದಮೇಲೆ FA3 ಮಾಡಬೇಕಾಗತ್ತೆ. ಸೊ FA3 ಅಂತ ಬಂದಾಗ ನಾನು ಇಲ್ಲಿ 2 ಚಾಪ್ಟರ್ಸ್ಗಳನ್ನು ಇಟ್ಕೊಂಡಿದ್ದೀನಿ. ಒಂದು ಡಿಜಿಟಲ್ ಡಾಕ್ಯುಮೆಂಟೇಷನ್ ಇದೆ, ಇನ್ನೊಂದು ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್. ಸೊ ಈ 2 ಅಧ್ಯಾಯಗಳನ್ನು FA3. ಸೊ FA3 ಇವ್ಯಾಲ್ಯುಯೇಷನನ್ನು ಮಾಡುವಾಗ, ರೂಪಣಾತ್ಮಕ ಮೌಲ್ಯಮಾಪನ 3 ಮಾಡುವಾಗ ಈ 2 ಚಾಪ್ಟರ್ಸ್ಗಳನ್ನು ಕನ್ಸಿಡರ್ ಮಾಡ್ತೀನಿ. ಸರ್, ಈಗ ಅಲ್ಲಿ ನೀವು FA1 FA2 ಒಂದೊಂದು ತೆಗೆದುಕೊಂಡಿದ್ದು, ಇಲ್ಲಿ 2 ಸ್ವಲ್ಪ ಬರ್ಡನ್ ಆಗ್ಬೋದು. ಅಂದರೆ ನೀವೇನು ಮಾಡ್ಬೋದು, ಒಂದಿಷ್ಟು ಕಂಟೆಂಟ್ ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್ ಏನಿದೆ ಅದರಲ್ಲಿ 50%ಅನ್ನು FA3ಗೆ ಕನ್ಸಿಡರ್ ಮಾಡಿ, ಇನ್ನೂ 50%ಅನ್ನು ನೀವೇನು ಮಾಡ್ಬೋದು, FA4 ಏನಿದೆ ಅಸೆಸ್ಮೆಂಟಿಗೆ ಕನ್ಸಿಡರ್ ಮಾಡ್ಬೋದು. ಇಲ್ಲಿ FA4ಗೆ ನಾನು ಡಿಜಿಟಲ್ ಪ್ರೆಸೆಂಟೇಷನ್ ಇಟ್ಕೊಂಡಿದ್ದೀನಿ. ಸೊ ಈ ರೀತಿ ನೀವೇನು ಮಾಡ್ಬೋದು, FA3ಗೆ ಡಿಜಿಟಲ್ ಡಾಕ್ಯುಮೆಂಟೇಷನ್ ಪ್ಲಸ್ 50 ಪೋರ್ಷನ್ ಆಫ್ ದ ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟು, FA4ಗೆ ಡಿಜಿಟಲ್ ಪ್ರೆಸೆಂಟೇಷನು, ಉಳಿದ ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟಿನ ಉಳಿದ 50% ಸಿಲೆಬಸನ್ನು FA4ಗೆ ನಾವು ಇಟ್ಕೋಬೇಕು. ಸೊ ಈ ರೀತಿ ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ನಾವು ಇರುವಂಥ ಸಿಲೆಬಸನ್ನು ನಾವು ರೂಪಣಾತ್ಮಕವಾರು ಡಿವೈಡನ್ನು ಮಾಡ್ಕೊಂಡಿದ್ದೆ. ಅದರಲ್ಲಿ ಪ್ರತಿ ರೂಪಣಾತ್ಮಕಕ್ಕೆ ನಾವು ಏನು ಎಕ್ಸಾಮನ್ನು ಕಂಡಕ್ಟ್ ಮಾಡಬೇಕಾಗಿದೆ 20 ಅಂಕದ್ದು. ಸೊ ಅದಕ್ಕೆ ನಮಗೆ ಸಿಲೆಬಸ್ ನಮಗೆ ಏನಾಗುತ್ತೆ, ನಿಗದಿಪಡಿಸಲಾಗುತ್ತೆ. ಸಿಲೆಬಸ್ ನಮಗೆ ಕ್ಲಿಯರ್ ಆಗಿ ಸಿಗುತ್ತೆ. ಸೊ ಕೆಲವೊಂದಿಷ್ಟು ಟೀಚರ್ಸನ್ನು ನೋಡಿದಾಗ ಏನಾಗಿದೆ, FA3 ಅಂತ ಬಂದಾಗ ಡಿಜಿಟಲ್ ಪ್ರೆಸೆಂಟೇಷನ್ ಕ್ವಶನ್ಸ್ ಎಲ್ಲ ಅಲ್ಲಿ ಬಂದಿದೆ. ಸೊ ಹಾಗೆ ತೆಗಿಲಿಕ್ಕೆ ಆಗೋದಿಲ್ಲ. FA4 ಅಂತ ಬಂದಾಗ ಫಸ್ಟ್ ಚಾಪ್ಟರ್ ಕ್ವಶನ್ಸನ್ನು ಹಾಕಿದ್ದಾರೆ, ಹಾಗೆ ತೆಗಿಲಿಕ್ಕೆ ಆಗೋದಿಲ್ಲ. ನಾವು ಆ ಸಿಲೆಬಸನ್ನು ಡಿವೈಡ್ ಮಾಡಿ ಪ್ರತಿಯೊಂದು ಫಾರ್ಮೇಟಿವ್ ಅಸೆಸ್ಮೆಂಟಿಗೆ ನಾವು ಸಿಲೆಬಸನ್ನು ಡಿವೈಡ್ ಮಾಡಿ ಅದಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಮಾಡಬೇಕಾಗುತ್ತೆ. ಇದು ಕಂಟಿನ್ಯೂಸ್ ಕಾಂಪರೆನ್ಸಿವ್ ಇವ್ಯಾಲ್ಯುಯೇಷನ್ ಸಜೆಸ್ಟ್ ಮಾಡುತ್ತೆ. ಸೊ ನಿಮ್ಮ ಸಿಲೆಬಸ್ ಈ ರೀತಿ ಡಿವೈಡ್ ಆಗಬೇಕು. ಇದರ ಜೊತೆಯಲ್ಲಿ ನೀವು ತಿಂಗಳು ವಾರ ಕೂಡ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಸರ್, ಹಾಗಾದರೆ ಸರ್ ಇಲ್ಲಿ ಪ್ರತಿಯೊಂದು ತಿಂಗಳಿಗೆ ಒಂದೊಂದು ಚಾಪ್ಟರನ್ನು ಹೇಗೆ ಹಾಕಲಿಕ್ಕೆ ಸಾಧ್ಯ? ಕೇವಲ 5 ಚಾಪ್ಟರ್ಸ್ ಇದೆ. ಸೊ ಆತ್ಮೀಯ ಸ್ನೇಹಿತರೆ, ಪ್ರತಿಯೊಂದು ಚಾಪ್ಟರ್ನಲ್ಲಿ ಕೂಡ ನಿಮಗೆ ಕಂಟೆಂಟ್ ಬರ್ತದೆ. ಇಲ್ಲಿ ಇಂಟ್ರೊಡಕ್ಷನ್ ಟು IT ಆ್ಯಂಡ್ ITES ಇದೆ, ಪಾರ್ಟ್ಸ್ ಆಫ್ ಕಂಪ್ಯೂಟರ್ಸ್ ಅಂತ ಬರ್ತದೆ, ಇನ್ಪುಟ್ ಔಟ್ಪುಟ್ ಡಿವೈಸಸ್ ಬರ್ತದೆ, ಅಪ್ಲಿಕೇಶನ್ ಆಫ್ IT ಇನ್ ಎಜುಕೇಷನ್, ಹೆಲ್ತ್, ಬ್ಯಾಂಕಿಂಗ್, ಇಂಡಸ್ಟ್ರೀಸ್, ಈ ರೀತಿ ಎಲ್ಲ ಬರುತ್ತಲ್ಲ. ಈ ಕಂಟೆಂಟ್ ಅಂತ ನಾವೇನು ಹೇಳ್ತೀವಿ, ಕಾನ್ಸೆಪ್ಟ್ ಅಂತ ನಾವೇನು ಹೇಳ್ತೀವಿ, ಅಥವಾ ಲರ್ನಿಂಗ್ ಪಾಯಿಂಟ್ಸ್ ಅಂತ ನಾವು ಹೇಳ್ತೀವಿ. ಈ ಲರ್ನಿಂಗ್ ಪಾಯಿಂಟ್ಸನ್ನು ಇಟ್ಕೊಂಡು ನಾವೇನು ಮಾಡಬೇಕು, ತಿಂಗಳು ವಾರ ಅದನ್ನೇ ಡಿವೈಡ್ ಮಾಡ್ಕೋಬೇಕು. ಎಕ್ಸಾಂಪಲ್, ಜೂನಲ್ಲಿ IT ಆ್ಯಂಡ್ ಇಂಟ್ರೊಡಕ್ಷನ್ ಟು IT ಆ್ಯಂಡ್ ITES ಇದ್ದರೆ, ನಾವು ಜುಲೈನಲ್ಲಿ ಅಪ್ಲಿಕೇಶನ್ಸ್ ಆಫ್ IT ಇನ್ ಡಿಫರೆಂಟ್ ಏರಿಯಾಸ್ ಅಂತ ಹಾಕೋಬೋದು. ಸೊ ಈ ರೀತಿ ನಾವು ಏನು ಮಾಡಬೇಕಾಗುತ್ತೆ, ಲರ್ನಿಂಗ್ ಔಟ್ಕಮ್ಸ್ ಏನಿದೆ, ಲರ್ನಿಂಗ್ ಪಾಯಿಂಟ್ಸನ್ನು ಇಟ್ಕೊಂಡು
ತಿಂಗಳವಾರು ಡಿವೈಡನ್ನು ಮಾಡಬೇಕು. ತಾವೇನು ಗಮನಿಸ್ತಾ ಇದ್ದೀರಿ, ಇದು CCE ಆಧಾರಿತವಾಗಿರುವಂಥ ಸಿಲೆಬಸ್ ಡಿವಿಷನ್. ಇದರಲ್ಲಿ ನಾವು ಫಾರ್ಮೇಟಿವ್ ಅಸೆಸ್ಮೆಂಟು ಮತ್ತು ಸಮೇಟಿವ್ ಅಸೆಸ್ಮೆಂಟನ್ನು ಇಟ್ಕೊಂಡು ಇರುವಂಥ ಸಿಲೆಬಸನ್ನು ನಾವು ಡಿವೈಡ್ ಮಾಡಿದ್ದೀವಿ. ಅಂಕಗಳನ್ನು ಕೂಡ ನಾವು ಇಲ್ಲಿ ಕೊಟ್ಟಿದ್ದೀವಿ. ಇದು ಒಂದು ಕ್ಲಿಯರ್ ಇದೆ. ಸೊ ಈ ರೀತಿ ಡಿವೈಡ್ ಮಾಡುವಾಗ ಒಂದಿಷ್ಟು ಬದಲಾವಣೆ ಮಾಡಲಿಕ್ಕೆ ಆ ಒಂದು ಶಿಕ್ಷಕರಿಗೆ ಖಂಡಿತ ಕೂಡ ಅವಕಾಶ ಇದೆ. ಇದೇ ಒಂದು ಫಿಕ್ಸ್ ಆಗಿರುವಂಥ ಡಿವಿಷನ್ ಅಲ್ಲ. ನೀವು ಇದರಲ್ಲಿ ಒಂದಿಷ್ಟು ಪಾಯಿಂಟ್ಸ್ಗಳನ್ನು, ಒಂದಿಷ್ಟು ಪೋರ್ಷನ್ಸ್ಗಳನ್ನು ಅಡ್ಜಸ್ಟ್ ಮಾಡಲಿಕ್ಕೆ ಖಂಡಿತ ಕೂಡ ಸಾಧ್ಯ ಇದೆ. ಬಟ್ ಸಿಲೆಬಸ್ ಡಿವಿಷನ್ ಇಲ್ಲದೆ ನಾವು ಈ ಒಂದು ಮಕ್ಕಳನ್ನು ಕಲಿಕೆಯಲ್ಲಿ ತೊಡಗಿಸ್ಲಿಕ್ಕೆ ಇಲ್ಲಿ ಆಗೋದಿಲ್ಲ. ಸೊ ಎರಡನೇ ನೋಡೋಣ, ಕ್ವಶನ್ ಪೇಪರ್ ಪ್ಯಾಟ್ರನ್. ಸೊ ಆತ್ಮೀಯ ಸ್ನೇಹಿತರೆ, ಇಲ್ಲಿ ಮಗುವಿಗೆ ನಾವು ಕಲಿಕೆಯಲ್ಲಿ ತೊಡಗಿಸಿದಾಗ ಮಗುವಿಗೆ ಆ ಕ್ವಶನ್ ಪೇಪರ್ ಪ್ಯಾಟ್ರನ್ ಬಗ್ಗೆ ಕ್ಲಿಯರ್ ಆಗಿರಬೇಕು. ಯಾಕಂದರೆ 9ನೇ ತರಗತಿಯಲ್ಲಿ ಕಲಿತಿರುವಂಥ NSQ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮಗು 10ನೇ ತರಗತಿಯ ಬೋರ್ಡ್ ಎಕ್ಸಾಮನ್ನು ಬರೆಯೋದರಿಂದ ನಮಗೆ ಕ್ವಶನ್ ಪೇಪರ್ ಪ್ಯಾಟ್ರನ್ ಕ್ಲಿಯರ್ ಆಗಿರಬೇಕು. ಸೊ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವ ಪ್ರಕಾರದ ಯಾವ ಟೈಪ್ಸಿನ ಕ್ವಶನ್ಸ್ ಬರುತ್ತೆ, ಯಾವ ಪ್ರಕಾರದ ಪ್ರಶ್ನೆಗೆ ಎಷ್ಟು ಅಂಕಗಳು ಇರುತ್ತದೆ, ಸೊ ಕಂಪ್ಲೀಟ್ ಆಗಿರುವಂಥ ನಾಲೆಜ್ ಇದ್ದಲ್ಲಿ ಪ್ರತಿಯೊಂದು ಯೂನಿಟನ್ನು ಮಗು ಅಧ್ಯಯನ ಮಾಡುವಾಗ ಅವನು ಅಲ್ಲಿರುವಂತಹ ಕಂಟೆಂಟನ್ನು, ಅಲ್ಲಿರುವಂಥ ಲರ್ನಿಂಗ್ ಪಾಯಿಂಟ್ಸನ್ನು ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಯಾವ ರೀತಿ ಬರಬಹುದು, ಸೊ ಅದನ್ನು ಕನೆಕ್ಟ್ ಮಾಡಿ ಸ್ಟಡಿ ಮಾಡ್ತಾನೆ. ಸೊ ಇಲ್ಲಿ ನಾಲೆಜನ್ನು ಅಕ್ವೈರ್ ಮಾಡೋದು ಇಂಪಾರ್ಟೆಂಟ್ ಇದೆ. ಜೊತೆಯಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಎದುರಿಸುವಂಥದ್ದು, ಹೆಚ್ಚಿನ ಅಂಕವನ್ನು ಪಡೆಯುವಂಥದ್ದು ಕೂಡ ಭಾಳ ಇಂಪಾರ್ಟೆಂಟು. ಯಾಕಂದರೆ ಇಲ್ಲಿ ನಿಮಗೆ ಔಟ್ ಆಫ್ 100 30 ಮಾರ್ಕ್ಸ್ ಲಿಖಿತ ಪರೀಕ್ಷೆ ಇರ್ತದೆ. 60 ಅಂಕದ ಪ್ರಶ್ನೆ ಪತ್ರಿಕೆ ಇದ್ದರೂ ಕೂಡ ಅದನ್ನು 30 ಅಂಕಕ್ಕೆ ರೆಡ್ಯೂಸ್ ಮಾಡ್ತಾರೆ. ಉಳಿದು 70 ಅಂಕ, 50 ಅಂಕ ಪ್ರಾಕ್ಟಿಕಲ್ ಇದೆ, 20 ಅಂಕ ಇಂಟರ್ನಲ್ ಅಸೆಸ್ಮೆಂಟ್. ಬಟ್ ಆ 30 ಅಂಕದಲ್ಲಿ ನೀವು ಕನಿಷ್ಠ 10 ಅಂಕಗಳನ್ನು ಪಡಿಲೇಬೇಕು ಉತ್ತೀರ್ಣರಾಗಬೇಕಾದ್ರೆ. ನಿಮಗೆ ಏನು 50 ಅಂಕ ಪ್ರಾಕ್ಟಿಕಲ್ ಇದೆ, 20 ಅಂಕ ಇಂಟರ್ನಲ್ ಇದೆ, 70ಕ್ಕೆ 70 ತೆಗೆದುಕೊಂಡ್ರೂ ಕೂಡ ಆ ರಿಟರ್ನ್ ಎಕ್ಸಾಮ್ನಲ್ಲಿ ಏನು 30 ಕನ್ಸಿಡರ್ ಆಗಿರುತ್ತೆ, ಆ 30ಯಲ್ಲಿ ನೀವು 10 ಅಂಕ ತೆಗೆದುಕೊಳ್ಳಿಲ್ಲ ಅಂದರೆ ನೀವು ಫೇಲ್ ಆಗ್ತೀರಿ. ಸೊ ನಾವು ನಾಲೆಜ್ ಪಾಯಿಂಟ್ ಆಫ್ ವ್ಯೂ ಕೂಡ ನೋಡಬೇಕಾಗುತ್ತೆ. ಜೊತೆಯಲ್ಲಿ ಆ್ಯನ್ಯುವಲ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಇಟ್ಕೊಂಡು ನಾವು ಸ್ಟಡಿಯನ್ನು ಮಾಡಬೇಕಾಗುತ್ತೆ. ಅದಕ್ಕೆ ಈ ಕ್ವಶನ್ ಪೇಪರ್ ಪ್ಯಾಟ್ರನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಆತ್ಮೀಯ ಸ್ನೇಹಿತರೆ, ಈಗಾಗಲೇ ಇಲಾಖೆಯು ಒಂದು ಮಾಡೆಲ್ ಕ್ವಶನ್ ಪೇಪರ್ಸನ್ನು, ಅಧಿಕೃತವಾಗಿರುವಂಥ ಮಾಡೆಲ್ ಕ್ವಶನ್ ಪೇಪರ್ಸನ್ನು ಅಪ್ಲೋಡ್ ಮಾಡಲಾಗಿದೆ. ಅದನ್ನು ಇಟ್ಕೊಂಡು ಅನಾಲಿಸಿಸ್ ಮಾಡಿದಾಗ ನಮಗೆ ಈ ರೀತಿಯ ಕ್ವಶನ್ ಪೇಪರ್ ಪ್ಯಾಟ್ರನ್ ನಮಗೆ ಇಲ್ಲಿ ಔಟ್ಕಮ್ ಆಗಿ ದೊರೀತದೆ. ಆತ್ಮೀಯ ಸ್ನೇಹಿತರೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿ 4 ಆಪ್ಷನ್ಸನ್ನು ಕೊಡಲಾಗಿರುತ್ತೆ. ಸೊ ಇಲ್ಲಿ ಪ್ರತಿಯೊಂದು ಪ್ರಶ್ನೆಗೆ 1 ಅಂಕ ಇರುತ್ತೆ. ಆ ರೀತಿಯ 7 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ರಿಲೇಟೆಡ್ ಟು 9th ಇದೆ. ಸೊ ಇದೇ ರೀತಿ ನಾವು 10ಕ್ಕೂ ಕೂಡ ಮಾಡ್ತೀವಿ. ಸೊ ಲಭ್ಯ ಇರುವಂಥ ಮಾಡೆಲ್ ಪೇಪರ್ಸನ್ನು ಅನಾಲಿಸಿಸ್ ಮಾಡಿದಾಗ ಸಿಕ್ಕಿರುವಂಥ ಒಂದು ರಿಸಲ್ಟು. ಸೊ ಹಾಗಾದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ 7 ಇರ್ತದೆ, ಟೋಟಲ್ ಮಾರ್ಕ್ಸು 7. ಎರಡನೇದು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಪ್ರತಿಯೊಂದು ಫಿಲ್ ಇನ್ ದ ಬ್ಲ್ಯಾಂಕ್ಸಿಗೆ 1 ಅಂಕ. ಇಲ್ಲಿ 3 ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಕೇಳಲಾಗಿದ್ದಾರೆ. ಒಟ್ಟಾರೆಯಾಗಿ 3 ಅಂಕಗಳು ಇದೆ. ಇದು 9ನೇ ತರಗತಿದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇಟ್ಸ್ ಕ್ಲಿಯರ್. ಸೊ 10th ಒಂದಿಷ್ಟು ಬದಲಾವಣೆ ಆಗೋದಿದೆ, ಅದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ 10th ಪ್ಯಾಟ್ರನ್ ಯಾವ ರೀತಿ ಇರುತ್ತೆ ಅಂತ. ಅದಾದಮೇಲೆ ಮ್ಯಾಚ್ ದ ಫಾಲೋವಿಂಗ್ಸ್ ಏನಿರುತ್ತೆ ಅಂದರೆ ಪ್ರತಿಯೊಂದು ಮ್ಯಾಚ್ ದ ಫಾಲೋವಿಂಗ್ಸ್ಗೆ 1 ಅಂಕ, ಅಲ್ಲಿ 4 ಕೇಳಲಾಗಿರುತ್ತೆ. ಸೊ ಒಟ್ಟು 4 ಮಾರ್ಕ್ಸ್ ಆಯಿತು. ಇನ್ನು 1 ಮಾರ್ಕ್ಸ್ ಕ್ವಶನ್ಸ್ ಏನಿದೆ 6 ಕ್ವಶನ್ಸ್ ಕೇಳಲಾಗುತ್ತೆ, ಟೋಟಲ್ 6 ಮಾರ್ಕ್ಸ್. 2 ಮಾರ್ಕ್ಸ್ ಕ್ವಶನ್ಸು 5 ಇರುತ್ತೆ, 5 ಇರುತ್ತೆ, 10 ಮಾರ್ಕ್ಸ್ ಆಯಿತು. 3 ಮಾರ್ಕ್ಸ್ ಕ್ವಶನ್ಸು 4 ಇರ್ತದೆ, 12 ಮಾರ್ಕ್ಸ್ ಆಯಿತು. 4 ಮಾರ್ಕ್ಸ್ ಕ್ವಶನ್ಸ್ 2 ಇರುತ್ತೆ, 8 ಆಯಿತು. ಸೊ ಈ ರೀತಿ ನಮಗೆ 50 ಅಂಕಗಳು ಇರ್ತದೆ ಪಾರ್ಟ್ ಎನಲ್ಲಿ. ಸೊ ಪಾರ್ಟ್ ಎ ಅಂತ ಬಂದಾಗ ನಾವು 5 ಚಾಪ್ಟರ್ಸ್ ನಾವೇನು ಹೇಳಿದ್ದೀವಿ ಇಲ್ಲಿ, ಇಂಟ್ರಡಕ್ಷನ್ ಟು IT ಆ್ಯಂಡ್ ITES, ಆಮೇಲೆ ಎರಡನೇದು ಡಾಟಾ ಹ್ಯಾಂಡಲಿಂಗ್ ಆ್ಯಂಡ್ ಕೀಬೋರ್ಡ್ ಸ್ಕಿಲ್ ಇದೆ, ಡಿಜಿಟಲ್ ಡಾಕ್ಯುಮೆಂಟೇಷನ್ ಇದೆ, ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್ ಇದೆ, ಡಿಜಿಟಲ್ ಪ್ರೆಸೆಂಟೇಷನ್ ಇದೆ. ಸೊ ಇವುಗಳನ್ನು ಒಳಗೊಂಡಂತೆ ನಮಗೆ 50 ಅಂಕದ ಪ್ರಶ್ನೆಗಳು ಬರ್ತದೆ ವಾರ್ಷಿಕ ಪರೀಕ್ಷೆಯಲ್ಲಿ. ನೀವು SA1 ಪೇಪರನ್ನು ಡಿಸೈನ್ ಮಾಡುವಾಗಲೂ ಕೂಡ ನಿಮಗೆ ಈ ರೀತಿಯ ಒಂದು ಕ್ವಶನ್ ಪೇಪರ್ ಪ್ಯಾಟ್ರನನ್ನು ಇಟ್ಕೊಂಡು ನೀವು ಡಿಸೈನನ್ನು ಮಾಡಬೇಕಾಗತ್ತೆ. ಯಾಕಂದರೆ SA1 ಕೂಡ 60 ಅಂಕಕ್ಕೆ ಇರುತ್ತೆ, SA2 ಕೂಡ 60 ಅಂಕಕ್ಕೆ ಇರ್ತದೆ. ಇನ್ನು ಪಾರ್ಟ್ ಬಿ ಅಂತ ಬಂದಾಗ ಕಮ್ಯುನಿಕೇಷನ್ ಸ್ಕಿಲ್ ಅಂತ ಬರ್ತದೆ. ಸೊ ಇಲ್ಲಿ ಬಹಳ ಇಂಪಾರ್ಟೆಂಟು, ಈ ಒಂದು ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ ಕಮ್ಯುನಿಕೇಷನ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟು. ಆ ರಿಲೇಟೆಡ್ ಆಗಿ ಗಮನಿಸ್ತಾ ಹೋದಾಗ ಈ ಇಂಗ್ಲೀಷ್ನಲ್ಲಿ ಬರುವಂಥ ಗ್ರಾಮರ್ಸ್ ಇರ್ಬೋದು, ಮತ್ತು ಆಮೇಲೆ ಗ್ರಾಮರ್ಸ್ನಲ್ಲಿ ನಿಮಗೆ ಎಲ್ಲನೂ ಬರ್ತದೆ, ಪಾರ್ಟ್ಸ್ ಆಫ್ ಸ್ಪೇಸು, ಡೈರೆಕ್ಟ್ ಇಂಡೈರೆಕ್ಟ್ ಬರುತ್ತೆ. ಸೊ ಇವು ಆರ್ಟಿಕಲ್ಸ್ ಬರ್ತದೆ. ಸೊ ಎಲ್ಲವನ್ನು ನೀವು ಪರ್ಫೆಕ್ಟನ್ನು ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಏನಿದೆ 3 ಇದೆ. ಎರಡನೇ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೂಡ ಮತ್ತೆ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಕೇಳಲಾಗಿದೆ. ಆಮೇಲೆ 2 ಮಾರ್ಕ್ಸ್ ಕ್ವಶನ್ 1 ಬರ್ತದೆ, ಮತ್ತೆ ಫಿಲ್ ಇನ್ ದ ಬ್ಲ್ಯಾಂಕ್ಸು ಅಥವಾ ಮೇಕ್ ಸೆಂಟೆನ್ಸ್ ಆಫ್ ಯುವರ್ ಓನ್.
ಸೊ 4 ಅಂಕದ್ದು ಬರ್ತದೆ. ಸೊ ಈ ರೀತಿಯಾಗಿ ನಮಗೆ ಪಾರ್ಟ್ ಬಿ ಏನು ಕಮ್ಯುನಿಕೇಷನ್ ಸ್ಕಿಲ್ ಏನಿದೆ ರಿಲೇಟೆಡ್ ಆಗಿ 10 ಅಂಕದ ಪ್ರಶ್ನೆಗಳು ಬರ್ತದೆ. ಸೊ ಪಾರ್ಟ್ ಎ ಇಟ್ ಇಸ್ ರಿಲೇಟೆಡ್ ಟು ಕಂಪ್ಲೀಟ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಪಾರ್ಟ್ ಬಿ ಕಮ್ಯುನಿಕೇಷನ್. ಒಟ್ಟಾರೆಯಾಗಿ 50+10 60 ಅಂಕದ್ದು ಆಗ್ತದೆ. ಸೊ ಆತ್ಮೀಯ ಸ್ನೇಹಿತರೆ, ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ನಮ್ಮ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇದೆ. ಸೊ ಇಲ್ಲಿ ಪಾರ್ಟ್ ಬಿ ಯಲ್ಲಿ ಇಂಗ್ಲೀಷ್ ಏನಿದೆ, ಇಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ ರಿಲೇಟೆಡ್ ಆಗಿ ಕೂಡ ಮಕ್ಕಳಿಗೆ ಸಿದ್ಧವನ್ನು ಪಡಿಸಬೇಕು. ಈ ರೀತಿ ಸಿದ್ಧಪಡಿಸುವಾಗ ನಿಮ್ಮ ಶಾಲೆಯಲ್ಲಿರುವಂಥ ಇಂಗ್ಲೀಷ್ ಶಿಕ್ಷಕರ ಒಂದು ಕೊಡುಗೆ ಬಹಳಷ್ಟು ಇರ್ತದೆ. ಸೊ ಇದಾದ ಮೇಲೆ ಮೂರನೇದು ಯಾವುದು ಅಂದರೆ ಬ್ಲೂ ಪ್ರಿಂಟ್. ಸೊ ಆತ್ಮೀಯ ಸ್ನೇಹಿತರೆ, ಬ್ಲೂ ಪ್ರಿಂಟನ್ನು ಗಮನಿಸಿದಾಗ ಇರುವಂಥ ಮಾಡೆಲ್ ಕ್ವಶನ್ ಪೇಪರ್ಸನ್ನು ಅನಲೈಸ್ ಮಾಡಿ ಈ ಒಂದು ಬ್ಲೂ ಪ್ರಿಂಟನ್ನು ನಾವು ರೆಡಿ ಮಾಡಿದ್ದೀವಿ. ಈ ಬ್ಲೂ ಪ್ರಿಂಟನ್ನು ಗಮನಿಸಿದಾಗ ಇಲ್ಲಿ ಕರಾರುವಕ್ಕಾಗಿ ನಮಗೆ ಅಂಕಗಳನ್ನು ಡಿವೈಡ್ ಮಾಡಲಿಕ್ಕೆ ಒಂದಿಷ್ಟು ಕಷ್ಟ ಆಗ್ತಾಯಿತ್ತು. ಯಾಕೆ ಎಂಬುದನ್ನು ಕೂಡ ಹೇಳ್ತೀನಿ. ಸೊ ಒಂದನೇದು ಇಂಟ್ರೊಡಕ್ಷನ್ ಟು ಐ ಟಿ ಆ್ಯಂಡ್ ITES ಇದೆ. ಇದಕ್ಕೆ 18 ಅಂಕಗಳು ಬಂದಿದೆ. ಟೋಟಲ್ 18 ಮಾರ್ಕ್ಸ್ ಬಂದಿರುವಂಥದ್ದನ್ನು ನೋಡ್ತೀವಿ. ಎರಡನೇದು ಡಾಟಾ ಹ್ಯಾಂಡಲಿಂಗ್ ಆ್ಯಂಡ್ ಕೀಬೋರ್ಡ್ ಸ್ಕಿಲ್. ಸೊ ಡಾಟಾ ಹ್ಯಾಂಡಲಿಂಗ್ ಆ್ಯಂಡ್ ಕೀಬೋರ್ಡ್ ಸ್ಕಿಲ್ನಲ್ಲಿ 6 ಅಂಕ ಇದೆ. ಬಟ್ ಒಂದಿಷ್ಟು ಕನ್ಫ್ಯೂಷನ್ ಏನಾಗುತ್ತೆ ಅಂದರೆ ಇಲ್ಲಿ ನೋಡಿ ಕೀಬೋರ್ಡ್ ಶಾರ್ಟ್ ಕೀಸ್ ಅಂತ ಏನು ಬರುತ್ತೆ, ಆ ಶಾರ್ಟ್ ಕೀಸನ್ನು ನಾವು MS ವರ್ಡ್ನಲ್ಲಿ ಯೂಸ್ ಮಾಡ್ತೀವಿ, ಎಕ್ಸೆಲ್ನಲ್ಲಿ ಯೂಸ್ ಮಾಡ್ತೀವಿ, ಪ್ರೆಸೆಂಟೇಷನ್ PPTಯಲ್ಲಿ ಕೂಡ ಯೂಸ್ ಮಾಡ್ತೀವಿ. ಸೊ ಶಾರ್ಟ್ ಕೀಸ್ ಬಗ್ಗೆ ಪ್ರಶ್ನೆ ಬಂದಾಗ ಯಾವ ಯೂನಿಟ್ನಲ್ಲಿ ಆ್ಯಡ್ ಮಾಡಬೇಕು ಅಂತ ಒಂದಿಷ್ಟು ಕನ್ಫ್ಯೂಷನ್ ಇತ್ತು. ಸೊ ಅದನ್ನು ನೋಡ್ತಾ ಹೋದಾಗ ನಾವು ಅಲ್ಲಿ ನಮಗೆ ಒಟ್ಟಾರೆಯಾಗಿ ಗ್ರಾಸ್ ಆಗಿ ನಾವು ಅಬ್ಸರ್ವ್ ಮಾಡಿದಾಗ ನಮಗೆ 6 ಅಂಕಗಳು ಡಾಟಾ ಹ್ಯಾಂಡಲಿಂಗ್ ಆ್ಯಂಡ್ ಕೀಬೋರ್ಡ್ ಸ್ಕಿಲ್ನಲ್ಲಿ ಬಂದಿದೆ. ಇನ್ನು ಡಿಜಿಟಲ್ ಡಾಕ್ಯುಮೆಂಟೇಷನ್ MS ವರ್ಡ್ ಅಥವಾ ವರ್ಡ್ ಪ್ರೊಸೆಸರ್ ಅಂತ ನಾವೇನು ಹೇಳ್ತೀವಿ, ಸೊ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ 4 ಅಂಕ ಬಂದಿದೆ. ಇಲ್ಲೂ ಕೂಡ ಒಂದಿಷ್ಟು ಕಾನ್ಸೆಪ್ಟ್ಗಳು ಓವರ್ಲ್ಯಾಪ್ ಆಗುತ್ತೆ, ಎಲ್ಲಿ ಆ್ಯಡ್ ಮಾಡಬೇಕು ಅಂತ. ಇಲ್ಲಿ ನೋಡಿ ಟೆಕ್ಸ್ಟ್ ಅಲೈನ್ಮೆಂಟ್ ಅಂತ ಇದೆ. ಅಲೈನ್ಮೆಂಟ್ ಅಂತ ಬಂದಾಗ ವರ್ಡ್ನಲ್ಲೂ ಬರುತ್ತೆ, ಎಕ್ಸೆಲ್ನಲ್ಲೂ ಬರುತ್ತೆ, ಪವರ್ ಪಾಯಿಂಟ್ನಲ್ಲೂ ಬರುತ್ತೆ. ಸೊ ಈ ರೀತಿ ಬಂದಾಗ ನಾನು ಆ ಒಂದು ಅಲೈನ್ಮೆಂಟ್ ರೀತಿಯ ಪ್ರಶ್ನೆಯನ್ನು ಒಂದು ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್ನಲ್ಲಿ ಆ್ಯಡ್ ಮಾಡಿದ್ದೇನೆ. ಬಟ್ ಅದನ್ನು ನಾವು ಡಿಜಿಟಲ್ ಡಾಕ್ಯುಮೆಂಟೇಷನ್ನಲ್ಲಿ ಕೂಡ ಆ್ಯಡ್ ಮಾಡಲಿಕ್ಕೆ ಸಾಧ್ಯ ಇತ್ತು. ಸೊ ಒಟ್ಟಾರೆಯಾಗಿ ನಾನು ಈ ರೀತಿ ಮಾಡಿದ್ದೀನಿ. ಸೊ ಅದಾದಮೇಲೆ ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್ ದಟ್ ಈಸ್ ಎಕ್ಸೆಲ್ ರಿಲೇಟೆಡ್ ಆಗಿ 17 ಅಂಕಗಳು ಬಂದಿದೆ. ಆಮೇಲೆ ಡಿಜಿಟಲ್ ಪ್ರೆಸೆಂಟೇಷನ್ ಅಂದರೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ರಿಲೇಟೆಡ್ ಆಗಿ 5 ಅಂಕ ಬಂದಿದೆ. ಸೊ ಇಲ್ಲಿ ನಿಮಗೆ ಡಿಜಿಟಲ್ ಡಾಕ್ಯುಮೆಂಟೇಷನ್ ದಟ್ ಈಸ್ MS ವರ್ಡ್ ಆ್ಯಂಡ್ ವರ್ಡ್ ಪ್ರೊಸೆಸರ್ ಏನಿದೆ, ಸೊ ಇದನ್ನು ಗಮನಿಸಿದಾಗ ಡಿಜಿಟಲ್ ಪ್ರೆಸೆಂಟೇಷನ್ ಏನಿದೆ ಪವರ್ ಪಾಯಿಂಟ್ ನೋಡಿದಾಗ ಒಂದಿಷ್ಟು ಅಂಕಗಳು ನಿಮಗೆ ಕಡಿಮೆ ಕಾಣ್ತಾ ಇರ್ಬೋದು. ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್ನಲ್ಲಿ 17 ಅಂಕ ಬಂದಿದೆ. ಆದರೆ ಈಗಾಗಲೇ ನಾನು ಹೇಳಿರುವ ಹಾಗೆ ಅಲೈನ್ಮೆಂಟ್ ಇರ್ಬೋದು, ಪೇಜ್ ಬಾರ್ಡರ್ಸ್ ಇರ್ಬೋದು, ಬೋಲ್ಡ್ ಅಂತ ಇರ್ಬೋದು, ಇಟಾಲಿಕ್ ಇರ್ಬೋದು. ಸೊ ಈ ರೀತಿ ಕಾಮನ್ ಆಗಿರುವಂಥ ಕಾನ್ಸೆಪ್ಟ್ಗಳನ್ನು ಕೇಳಿದ್ದಾರೆ. ಆ ಕಾಮನ್ ಆಗಿರುವಂಥ ಕಾನ್ಸೆಪ್ಟ್ಗಳನ್ನು ಎಲ್ಲಿ ಆ್ಯಡ್ ಮಾಡಬೇಕು, ಸೊ 3ರಲ್ಲಿ ಆ್ಯಡ್ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಅವುಗಳನ್ನೆಲ್ಲ ನಾನು ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್ನಲ್ಲಿ ಹಾಕಿರೋದ್ರಿಂದ ಅಲ್ಲಿ ಅಂಕಗಳು ಒಂದಿಷ್ಟು ಹೆಚ್ಚಿಗೆ ಕಾಣ್ತಾ ಇದೆ. ಬಟ್ ಆ ಕಾನ್ಸೆಪ್ಟ್ಸ್ ಏನಿದೆ ಈ 3ನಲ್ಲಿ ಬರುತ್ತೆ. ಸೊ MS ವರ್ಡ್ ಆಫೀಸ್ನಲ್ಲಿ ಈ 3ನಲ್ಲಿ ಕೂಡ ಕಾಮನ್ ಆಗಿರುವಂಥದ್ದು ಒಂದಿಷ್ಟು ಪ್ರಶ್ನೆಗಳಿರೋದ್ರಿಂದ ಈ ರೀತಿ ಡಿವೈಡ್ ಮಾಡಿದ್ದೀವಿ. ಸೊ ಒಟ್ಟಾರೆಯಾಗಿ ತಾವು ಇಲ್ಲಿ ಗಮನಿಸ್ತಾ ಇದ್ದೀರಿ, ಈ 5 ಚಾಪ್ಟರ್ಸ್ಗಳನ್ನು ಸೇರಿಸಿದಾಗ ಒಟ್ಟಾರೆಯಾಗಿ ನಮಗೆ 50 ಅಂಕಗಳು ಬರ್ತವೆ. ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದನ್ನು ಗಮನಿಸ್ತಾ ಹೋದಾಗ ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ದೀವಿ. ಈ ಒಂದು MCQ ಕ್ವಶನ್ಸ್ಗಳು ಎಷ್ಟು ಬರ್ತದೆ ಇಲ್ಲಿ ಇದೆ ನೋಡಿ. ಇಲ್ಲಿ ನಿಮಗೆ ಹೇಳಿರುವಂಥದ್ದು ಟೋಟಲ್ ನಿಮಗೆ ಬರುವಂಥ ಪ್ರಶ್ನೆಗಳನ್ನು ಕೂಡ ಅಂದರೆ ಓಕೆ ಇಲ್ಲಿ ನೋಡಿ MCQ ಕ್ವಶನ್ಸ್ ಏನಿದೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಏನಿದೆ, ಮ್ಯಾಚ್ ದ ಫಾಲೋವಿಂಗ್ಸು ಎಲ್ಲವನ್ನು ಯಾವ ರೀತಿ ಡಿವೈಡ್ ಮಾಡಿದ್ದೀವಿ, ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಎಂಬುದನ್ನು ಈಗಾಗಲೇ ನಾವು ಡಿಸ್ಕಸ್ ಕೂಡ ನಾವು ಮಾಡಿದ್ದೀವಿ. ಇಲ್ಲಿದೆ ನೋಡಿ ಮಾರ್ಕ್ಸ್. ಈ ಚಾರ್ಟ್ ಏನಿದೆ, ಈ ಚಾರ್ಟು ಮತ್ತು ಬ್ಲೂ ಪ್ರಿಂಟ್ ಏನಾಗುತ್ತೆ ಒಂದಕ್ಕೊಂದು ಮ್ಯಾಚ್ ಆಗಿರುತ್ತೆ. ಸೊ ಆತ್ಮೀಯ ಸ್ನೇಹಿತರೆ, ನಮಗೆ ಇಲಾಖೆಯು ಬಿಡುಗಡೆ ಮಾಡಿರುವಂಥ ಲಭ್ಯವಾದ ಮಾಡೆಲ್ ಪೇಪರ್ಸನ್ನು ಇಟ್ಕೊಂಡು ಡಿಸ್ಕಸ್ ಮಾಡಿದ್ದೀವಿ. ಸೊ ಇದೇ ರೀತಿ ನಾವು 20 ಅಂಕದ ಒಂದು ಸಾಧನ ಪರೀಕ್ಷೆಯನ್ನು ತೆಗೆಯುವಾಗಲೂ ಕೂಡ ಒಂದಿಷ್ಟು ಜನರಿಗೆ ನಾನು ಕ್ವಶನ್ ಪೇಪರ್ಸನ್ನು ನೋಡ್ತಾ ಇದ್ದೆ. ಸಾಧನ ಪರೀಕ್ಷೆಯ ಕ್ವಶನ್ ಪೇಪರ್ಸನ್ನು ತೆಗೆಯುವಾಗಲೂ ಕೂಡ ಈ ಕ್ವಶನ್ಸ್ ಏನಿದೆ, ಟೈಪ್ಸ್ ಆಫ್ ಕ್ವಶನ್ಸ್ಗಳು ಏನಿದೆ, 7 ಟೈಪ್ಸ್ ಕ್ವಶನ್ಸ್ ಬರುತ್ತಲ್ಲ, ಈ 7 ಟೈಪ್ ಕ್ವಶನ್ಸ್ಗಳು ಕೂಡ ಆ 20 ಅಂಕದ ಪ್ರಶ್ನೆ ಪತ್ರಿಕೆಯಲ್ಲಿ ಬರಬೇಕು. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು, ಫಿಲ್ ಇನ್ ದ ಬ್ಲ್ಯಾಂಕ್ಸು, ಮ್ಯಾಚ್ ದ ಫಾಲೋವಿಂಗ್ಸು, 1 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್ ಎಲ್ಲ ಟೈಪ್ಸ್ ಆಫ್ ಕ್ವಶನ್ಸ್ ಎಲ್ಲ ಕೂಡ ಬರಬೇಕು. ಸೊ ಈ ರೀತಿ ಬಂದಿರುವಂಥ ಪ್ರಶ್ನೆಯನ್ನು ನೀವು ರೆಡಿ ಮಾಡಬೇಕಾಗತ್ತೆ. ಸೊ ಇವುಗಳನ್ನೆಲ್ಲ ಇಟ್ಕೊಂಡು ನಾವು ರೆಡಿ ಮಾಡಿದಾಗ ನಮಗೆ ವಿದ್ಯಾರ್ಥಿಗೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ರಿಲೇಟೆಡ್ ಆಗಿ ರಿಯಲ್ ಆಗಿರುವಂಥ ಅಸೆಸ್ಮೆಂಟನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಆದ್ಮೇಲೆ NSKF ಇನ್ಫಾರ್ಮೇಷನ್ ಟೆಕ್ನಾಲಜಿ ರಿಲೇಟೆಡ್ ಆಗಿ ಇದನ್ನು ಹೊರತುಪಡಿಸಿ ಇಂಟರ್ನಲ್ ಮಾರ್ಕ್ಸ್ಗೆ ರಿಲೇಟೆಡ್ ಆಗಿರುವಂಥ ಅಸೈನ್ಮೆಂಟ್ಸನ್ನು 8 ಅಸೈನ್ಮೆಂಟ್ ಕೊಡಬೇಕಾಗುತ್ತೆ. ಆ 8 ಅಸೈನ್ಮೆಂಟ್ ಹೇಗೆ ಎಂಬುದನ್ನು ಈಗಾಗಲೇ ನಾವು ನಮ್ಮ ಒಂದು ಚಾನಲ್ನಲ್ಲಿ ಅಪ್ಲೋಡನ್ನು ಮಾಡಿದ್ದೀವಿ. NSKF ರಿಲೇಟೆಡ್ ಆಗಿರುವಂಥ ಪ್ಲೇ ಲಿಸ್ಟಿನ ಲಿಂಕನ್ನು ಕೂಡ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೇವೆ. ಜೊತೆಯಲ್ಲಿ ನಿಮಗೆ NSKF ರಿಲೇಟೆಡ್ ಆಗಿರುವಂತಹ PDF ಕಂಟೆಂಟು ನಿಮಗೆ ಬೇಕಾದರೆ ನೀವೇನು ಮಾಡಬೇಕು, ಗೂಗಲ್ ಸರ್ಚ್ ಇಂಜನನ್ನು ಓಪನ್ ಮಾಡಿ. ಈ ಗೂಗಲ್ ಸರ್ಚ್ ಇಂಜನನ್ನು ಓಪನ್ ಮಾಡಿಕೊಂಡು ನೀವೇನು ಮಾಡಬೇಕಾಗತ್ತೆ ಅಂದರೆ ಇಲ್ಲಿ ಜಸ್ಟ್ ರಾಘವೇಂದ್ರ ಕೊದಂಪುರ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ.
ಸೊ ಆಗ ನಿಮಗೆ ರಾಘವೇಂದ್ರ ಕೊದಂಪುರ್ ಅಂತ ಒಂದು ಸರ್ಚ್ ರಿಸಲ್ಟ್ ಬರುತ್ತೆ ವೆಬ್ಸೈಟ್ದು. ಸೊ ಅಲ್ಲಿ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ರಾಘವೇಂದ್ರ ಕೊದಂಪುರ್ ಏನಾಗುತ್ತೆ, ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಆತ್ಮೀಯ ಸ್ನೇಹಿತರೆ, ನಿಮ್ಮ ಮೊಬೈಲ್ನಲ್ಲಿ ನೀವು ಓಪನ್ ಮಾಡಿದಾಗ ನಿಮಗೆ ಈ ಒಂದು ವೆಬ್ಸೈಟಿನ ಒಂದು ಪ್ಯಾಟ್ರನ್ ಬೇರೆ ಬರ್ತದೆ. ಅಲ್ಲಿ ಪಕ್ಕದಲ್ಲಿ ಅದರ ಒಂದು ಸ್ಕ್ರೀನನ್ನು ನಾನು ತೋರಿಸ್ತಾ ಇದ್ದೀನಿ, ನೀವು ಅದನ್ನು ಅಬ್ಸರ್ವ್ ಮಾಡಿ. ಸೊ ಈ ರೀತಿ ನಿಮಗೆ ಏನಾಗುತ್ತೆ, ಮೊಬೈಲ್ನಲ್ಲಿ ಕಾಣುತ್ತೆ. ಸೊ ಇಲ್ಲಿ ನಿಮಗೆ NSQF ಅಂತ ಒಂದು ಲಿಂಕನ್ನು ಪ್ರೊವೈಡ್ ಮಾಡಿದ್ದೀವಿ. ಆ NSQF ಲಿಂಕನ್ನು ಕ್ಲಿಕ್ ಮಾಡಿದಾಗ ಅಲ್ಲಿ ನಿಮಗೆ ಸಬ್ ಆಪ್ಷನ್ಸ್ ಬರುತ್ತೆ, NSQF 9th ಅಂತ. ಸೊ ಅಲ್ಲಿ ನಿಮಗೆ ಏನಾಗುತ್ತೆ, NSQF 9th ಎಕ್ಸಾಮ್ ಪ್ಯಾಟರ್ನ್ ಅಂತ ಇದೆ, ಕೆಳಗಡೆ NSQF 9th ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ ಇದೆ. ಸೊ ಅಲ್ಲಿ ಅದರ ಮತ್ತು ಆಪ್ಷನ್ಸ್ನಲ್ಲಿ ನಿಮಗೆ NSQF 9th ಸ್ಟಡಿ ಮಟೀರಿಯಲ್ ಅಂತ ಇದೆ. ಅಲ್ಲಿ ನೀವು ಕ್ಲಿಕ್ ಮಾಡಿದಾಗ ನಿಮಗೆ NSQF ಇನ್ಫಾರ್ಮೇಷನ್ ಟೆಕ್ನಾಲಜಿ 9th ಸಂಬಂಧಿಸಿದಂತೆ ಎಲ್ಲ PDF ಸಿಗುತ್ತೆ, MS ವರ್ಡ್ನಲ್ಲಿ ಸಿಗುತ್ತೆ, ಆಮೇಲೆ ನಿಮಗೆ PPTಗಳೆಲ್ಲ ಸಿಗುತ್ತೆ. ಸೊ ಎಕ್ಸಾಂಪಲ್ ಆಗಿ ನಿಮಗೆ ಅಸೈನ್ಮೆಂಟ್ಸ್ ಬೇಕಾದರೆ ಅಸೈನ್ಮೆಂಟ್ PDF ಇದೆ, ಕ್ವಶನ್ ಪೇಪರ್ ಪ್ಯಾಟರ್ನ್ PDF ಸಿಗುತ್ತೆ, FA1 ಕ್ವಶನ್ ಪೇಪರ್, FA2 ಕ್ವಶನ್ ಪೇಪರ್, FA3, 4 ಕ್ವಶನ್ ಪೇಪರ್ಸ್ ಇದೆ, ಚಾಪ್ಟರ್ ವೈಸ್ ನೋಟ್ಸ್ ಎಲ್ಲ ಸಿಗುತ್ತೆ. ಸೊ ಇಲ್ಲಿ ಕೊಟ್ಟಿರುವಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ PDF-ನಲ್ಲಿ ಆ ಕಂಟೆಂಟ್ ಡಿಸ್ಪ್ಲೇ ಆಗುತ್ತೆ. ಇದನ್ನು ಡೌನ್ಲೋಡ್ ಮಾಡ್ಕೋಬೋದು ಉಚಿತವಾಗಿ, ಹಾಗೂ ಪ್ರಿಂಟನ್ನು ತೆಗೆದುಕೊಳ್ಬೋದು. ಸೊ ಆದಮೇಲೆ ಒಟ್ಟಾರೆಯಾಗಿ ಈ ಒಂದು ವಿಡಿಯೋ 9ನೇ ತರಗತಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ರಿಲೇಟೆಡ್ ಆಗಿ ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ, ಶಿಕ್ಷಕರಿಗೆ, ಮುಖ್ಯ ಗುರುಗಳಿಗೆ ಉಪಯೋಗವಾಗಿರ್ಬೋದು ಅಂತ ಭಾವಿಸ್ತಾ, ಈ ವಿಡಿಯೋ ಉಪಯೋಗವಾಗಿದ್ದರೆ ಈ ವಿಡಿಯೋದ ಲಿಂಕನ್ನು ನೀವು ನಿಮ್ಮ ವಿದ್ಯಾರ್ಥಿಗಳ ವಾಟ್ಸಪ್ ಗ್ರೂಪಿಗೆ ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.